ಪ್ರೋಟೀನ್ ಶೇಕ್ಸ್ ಅಂತಂದಾಗ ಏನಾಗುತ್ತೆ ಅಂತಂದ್ರೆ ಕೆಲವೊಬ್ಬರೆಲ್ಲಾನು ಇವಾಗ ಎಕ್ಸಾಂಪಲ್ ಏನಂತಾರೆ ಬನಾನಾ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಹಾಕಿ ಮಿಲ್ಕ್ ಶೇಕ್ ನ್ಯಾಚುರಲ್ ಆಗಿ ಮಾಡ್ಕೊಂತಾರೆ. ಅದ್ರ ಜೊತೆಗೆ ಪ್ರೋಟೀನ್ ಪೌಡರ್ ಅನ್ನ ಮಿಕ್ಸ್ ಮಾಡ್ಕೊಳ್ತಾರೆ. ಸೊ ಅದು ಒಳ್ಳೇದಾ ಕೆಟ್ಟದ್ದ? ಒಳ್ಳೇದೆ, ಪ್ರೋಟೀನ್ ಒಳ್ಳೇದೆ. ಅಲ್ಲ ಪ್ರೋಟೀನ್ ನೀವು ತಿನ್ನಕ್ ಆಗ್ತಿಲ್ಲ, ನೀವು ನ್ಯಾಚುರಲ್ ಸೋರ್ಸ್ ಇಂದ ಅಂದ್ರೆ ಪ್ರೋಟೀನ್ ತಗೊಳ್ತಾ ಇದ್ರೆ ಇನ್ ಡಿಫ್ರೆಂಟ್ ವೇ, ಡಿಫ್ರೆಂಟ್ ಸೋರ್ಸ್. ಬೇಸಿಕಲಿ ಮ್ಯಾಥಮೆಟಿಕ್ಸ್. ನೀವು ಒಂದು ಮಿಲ್ಕ್ ತಗೊಂಡ್ರೆ ಮಿಲ್ಕ್ ಒಂದಿಷ್ಟು ಗ್ರಾಮ್ ಅಂತ ಇರುತ್ತೆ, ಅದಕ್ಕೆ ನೀವೇನೋ ಡ್ರೈ ಫ್ರೂಟ್ಸ್ ಹಾಕಿದ್ರು ಒಂದಿಷ್ಟು ಗ್ರಾಮ್ ಅಂತ ಆಡ್ ಆಗುತ್ತೆ. ಒಂದ್ ಸ್ಕೂಪ್ ಹಾಕಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ 18 ಗ್ರಾಮ್ ಸಿಗ್ಬಿಡುತ್ತೆ ಒಂದ್ ಸ್ಕೂಪ್ ಪ್ರೋಟೀನ್ ಹಾಕೋದ್ರಿಂದ. ಸೊ ನಿಮ್ಗೆ ಆಲ್ರೆಡಿ ಅದರಿಂದ ಒಂದು 14-15 ಗ್ರಾಮ್ಸ್ ಇತ್ತು ಅಂದ್ರೆ ನೀವು ಹಾಕೋದ್ 30 ಗ್ರಾಮ್ಸ್ ಆಗುತ್ತೆ. ಇವಾಗ ಹೇಳೋದ್ರಲ್ಲ 1 ಗ್ರಾಮ್, ನೀವು ಒಂದು 70 kg ಇದೀರ ಅಂದ್ರೆ 70 ಗ್ರಾಮ್ ಪ್ರೋಟೀನ್ ಕೊಡೋದ್ರಿಂದ ನಿಮ್ ಮಸಿಲ್ ಕ್ವಾಲಿಟಿ ಅಥವಾ ಅದನ್ನ ಮೇಂಟೈನ್ ಮಾಡೋದಕ್ಕೆ ಸಾಕು ಅಂತ, ಅಷ್ಟು ಬೇಕು ಅಂತ. ಅದನ್ನ ಮ್ಯಾಥಮೆಟಿಕ್. ನಿಮಗೆ ಕೆಲವರು ಚಿಕನ್ ತಿನ್ನಲ್ಲ, ಕೆಲವರು ಮೊಟ್ಟೆ ತಿನ್ನಲ್ಲ, ಕೆಲವರು ಮಿಲ್ಕ್ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರು ಮಿಲ್ಕ್ ಕುಡಿಯಲ್ಲ, ಪ್ರೋಟೀನ್ ಸೋರ್ಸ್ ಸಿಗಲ್ಲ ಅವ್ರಿಗೆ. ನೀವು ತುಂಬಾ ವೇಟ್ ಲಿಫ್ಟ್ ಮಾಡ್ತೀರಾ, ಜೊತೆಗೆ ಚೆನ್ನಾಗಿ ನಿದ್ದೆನೂ ಮಾಡ್ತಿರ್ತೀರಾ, ನಿಮಗೆ ಜಾಸ್ತಿ ವೆಜಿಟೇರಿಯನ್ ಆಗಿದ್ರೆ ಅವರಿಗೆ ಸೋಯಾ ಇನ್ನೊಂದು ಇರೋದು ಕೆಲವೊಂದು ಆಪ್ಷನ್ಸ್ ಇರುತ್ತೆ. ಪ್ರೋಟೀನ್ ಇಂಟೇಕ್ ಕಡಿಮೆ ಇದ್ದಾಗ ನೀವು ಒಂದ್ ಸ್ಕೂಪ್ ಪ್ರೋಟೀನ್ ಹಾಕೋದ್ರಿಂದ ಇಟ್ ಗಿವ್ ಯು 18 ಗ್ರಾಮ್ಸ್ ಈಸಿಯಾಗಿ ಬಂದ್ ಸಿಕ್ಬಿಡುತ್ತಲ್ಲ, ಅಷ್ಟೇ. ಮತ್ತಿನ್ನೇನು ಅದು ಪ್ರೋಟೀನ್ ಬಾಕ್ಸ್ ಅಂದ್ರೆ ಎಲ್ಲರೂ ಅನ್ಕೊಂಡಿದ್ರು ಕೆಮಿಕಲ್ ಅಂತ. ಸೊ ಮಿಲ್ಕ್ ಇಟ್ಸ್ ಎಕ್ಸ್ಟ್ರಾಕ್ಟ್ ಅಷ್ಟೇ, ಹಾಲಿಂದ ತೆಗ್ದಿರೋ ಪ್ರೋಟೀನ್ ಅಷ್ಟೇ. ಓಕೆ. ಈಗ ಏನಾಗುತ್ತೆ ಅಂತಂದ್ರೆ ನಾವು ವರ್ಕೌಟ್ ಮಾಡುವಂತವ್ರು ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ನಾನ್ ವೆಜ್ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಅದೆಲ್ಲ ಬೇಗ ಡೈಜೆಷನ್ ಆಗಲ್ಲ ತಗೊಂಡಾಗ. ಸೊ ಡೈಜೆಷನ್ ಪ್ರೋಸೆಸ್ ಏನಾದ್ರು ಟಿಪ್ಸ್ ಏನಾದ್ರು ಇರುತ್ತಾ ಅಂತ? ಟಿಪ್ಸ್ ಅಂದ್ರೆ ಪ್ರೋಟೀನ್ ಬ್ರೇಕ್ ಡೌನ್ ಆಗಿ ಟೇಕ್ಸ್ ಟೈಮ್. ಆಕ್ಚುಲಿ ಪ್ರೋಟೀನ್ ಬ್ರೇಕ್ ಡೌನ್ ಆಗಕ್ಕೆ ಟೈಮ್ ತಗೊಳುತ್ತೆ. ಪ್ರೋಟೀನ್ ಬ್ರೇಕ್ ಡೌನ್ ಆಗಕ್ಕೆ ಫೈಬರ್ಸ್, ನಾವು ಊಟದೊಟ್ಟಿಗೆ ಫೈಬರ್ಸ್ ಎಷ್ಟು ಮಟ್ಟಿಗೆ ಆಡ್ ಮಾಡ್ತೀರ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ನಿಮ್ ಗಟ್ ಹೆಲ್ತ್ ಚೆನ್ನಾಗಿರ್ಬೇಕು, ನೀವು ತಿಂದಿರೋ ಪ್ರೋಟೀನ್ ನಿಮ್ ಬ್ರೇಕ್ ಡೌನ್ ಆಗ್ಬೇಕಾದ್ರೆ ಫೈಬರ್ ಸೋರ್ಸ್ ಚೆನ್ನಾಗಿರ್ಬೇಕು ನಿಮ್ ಮೀಲಲ್ಲಿ. ತರಕಾರಿ ಆಗಿರ್ಬೋದು, ಸೊಪ್ಪು ಆಗಿರ್ಬೋದು. ಸೊ ಇಂಥ ಕಂಟೆಂಟ್ಸ್ ತಗೊಳ್ತಾ ಇದ್ರ ಅಂದ್ರೆ ಈಸಿಯಾಗಿ ಡೈಜೆಸ್ಟ್ ಆಗ್ಬಿಡುತ್ತೆ. ಬೀನ್ಸ್, ಬಾಯ್ಲ್ಡ್ ಬ್ರಾಕೊಲಿ, ಕುಕುಂಬರ್ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು, ಬ್ರಾಕೊಲಿ. ಓಕೆ. ಫೈನಲಿ ಇವರ ವರ್ಕೌಟ್ ಬಗ್ಗೆ ಏನ್ ಹೇಳ್ತೀರಾ? ವರ್ಕೌಟ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಅವರು ತುಂಬಾ ಶ್ರದ್ಧೆಯಿಂದ ವರ್ಕೌಟ್ ಮಾಡ್ತಾ ಇದ್ದಾರೆ. ಸೊ ರಿಸಲ್ಟ್ಸ್ ನಿಮ್ ಕಣ್ ಮುಂದೆನೇ ಇದೆ. ಇನ್ನೊಂದು ತಿಂಗಳು ಟೈಮ್ ಇದೆ. ನಮ್ಮ ಹತ್ರ 30 more days ಇದೆ. ಅಂದ್ರೆ ಏನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಬೆಸ್ಟ್ ಪ್ಯಾಕೇಜ್ ಅಂದ್ರೆ ವಿತೌಟ್ ಗೋಲ್ ಆ ಸೀರಿಯಸ್ನೆಸ್ ಒಂದು ಬರಲ್ಲ, ಆವಾಗ ಒಂದು ಡಿಸಿಪ್ಲಿನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ನಾವೇ ಹಾಕೊಳ್ಳೋ ಒಂದು ಬ್ಯಾರಿಯರ್ಸ್ ಅಷ್ಟೇ. ರೈಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.